ನಮ್ಮ ಮಾತಾಗಿ ಅಷ್ಟೇ ಶ್ರೀಮತಿ ಸವಿತಾ ಪುರುಷೋತ್ತಮ ಉತ್ತೇನಹಳ್ಳಿ ಗ್ರಾಮನ ಶರತ್ತರಲ್ಲ. ಶ್ರೀಮತಿ ಮಮತಾ ರಾಣಿ ಉಪಾಧ್ಯಕ್ಷ ಅವರವರೇ ರಾಮಕೃಷ್ಣ ಉತ್ತೇನಹಳ್ಳಿ ಗ್ರಾಮ ಬನ್ನಿ ಉಪಾಧ್ಯಕ್ಷರು ಬನ್ನಿ ಬನ್ನಿ. ನಾಮಪತ್ರ ಸಲ್ಲಿಸಿರ್ತಾರೆ. ಏನಿಲ್ಲ ಸುಮ್ಮನೆ ಇರ್ಬೇಕು. ಸೂಚಕರಾಗಿರ್ತಾರೆ. ಯಾರು ಬೇರೆ ಯಾರೋ ಸದಸ್ಯರು ನಾಮಪತ್ರ ಸಲ್ಲಿಸಿರಲ್ಲ. ಏಕೈಕ ನಾಮಪತ್ರ ಬಂದಿದ್ದ ಕಾರಣ ಶ್ರೀಮತಿ ಸವಿತಾ ಪುರುಷೋತ್ತಮ ಉತ್ತೇನಹಳ್ಳಿ ಗ್ರಾಮರವರನ್ನು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಈ ಮೂಲಕ ಅವರೇ ಜಾಸ್ತಿ ಮುಂದಾಳೋದು ಮಹೇಂದ್ರಣ್ಣ ಹೊಡೀರಿ. ಅವರೆಲ್ಲರೂ ಹೊಡಿತಾವ್ರೆ. ಅವ್ರ ಪಕ್ಕ ರಾಜ ಶರತ್ತು ಒಳಗೆ ಬನ್ನಿ, ಒಳಗೆ ಬನ್ನಿ, ಮಾತಾಡಿ ಅಂಕ ಮಾತಾಡಿ. ಈ ದಿವಸ ಕಾಂತರಾಜಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಚುನಾವಣೆ ಇವತ್ತಾಗಿದೆ. ಈ ದಿವಸ ಸವಿತಾ ಪುರುಷೋತ್ತಮ್ ಉತ್ತೇನಹಳ್ಳಿ ಇವರು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಇನ್ನೂ ಮುಂದಿನ ಹೆಚ್ಚಿನ ರೀತಿಯಲ್ಲಿ ಒಂದು ರಾಜಕೀಯದಲ್ಲಿ ಪ್ರತಿಯೊಂದು ಸಹ ದೇವರು ಯಶಸ್ವಿ ಕೊಟ್ಟು ಕಾಪಾಡಿ, ಅವರ ಕುಟುಂಬದವರಿಗೆಲ್ಲರಿಗೂ ಆಯಸ್ಸು ಆರೋಗ್ಯ ಅಷ್ಟೇಶ್ವರ್ಯ ಕೊಟ್ಟು ಕಾಪಾಡಿ. ಈ ಅಮ್ಮ ಏನು ನಾವು ಕೇಳೋಕ್ಕಾಗಲ್ಲ, ಒಂದು ತಿಂಗಿರ್ತದೋ ಏನೋ ಗೊತ್ತಿಲ್ಲ. 21 ದಿವಸ ಅದಕ್ಕೋಸ್ಕರವಾಗಿ 21 ದಿವಸದಲ್ಲಿ ನಾವು ಅವ್ರನ್ನ ನಿರೀಕ್ಷೆ ಮಾಡುವುದು ಅಂತ ಗೊತ್ತಾಯ್ತಾ ಇಲ್ಲ. ಆದಷ್ಟು ದೇವರು ಒಳ್ಳೇದಾಗಲಿ, ಯಾವ್ದಾರು ಒಂದು ಪ್ರಗತಿ ತೋರಿಸಿ ಅವ್ರು ಹೋಗ್ತಾರೆ ಅಂತ ನಾವು ನಂಬಿದ್ದೀವಿ. ಅವ್ರಿಗೆ ದೇವರು ಒಳ್ಳೇದು ಮಾಡಿ ವಂಶ. ಇದ್ರ ಬಗ್ಗೆ ನಮ್ಮ ಶ್ರೀ CM ಬಾಲಕೃಷ್ಣ ಸಾಹೇಬ್ರವರು ಈ ದಿವಸ ಬಂದು ಹಾರೈಸಿದ್ದಾರೆ. ಅವರ ಒಂದು ಆಶೀರ್ವಾದದಿಂದ ಇವತ್ತು ಸುಮಾರು ಜನ 11 ಜನ ಇಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಂತ ಕಾಣ್ತದೆ. 11 ಜನರು ಸಹ ಇವತ್ತು ಅಧ್ಯಕ್ಷರ ಇದರಲ್ಲಿ ನಿಂತು ಸೀಟಲ್ಲಿ ಕೂತು ಒಂದು ಕರ್ತವ್ಯ ನಿರ್ವಹಿಸಿದ್ದಾರೆ. ಇದು ಶ್ರೀಮಾನ್ ಬಾಲಕೃಷ್ಣರವ್ರಿಗೆ ಸಲ್ಲಿಸ್ತಕ್ಕಂಥದ್ದು. ಅವರು ಸಹ ಗುರು ಬನ್ನಿ ಅಣ್ಣ ಮುಂದೆ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ನಮಸ್ಕರಿಸುತ್ತಾ, ನಮ್ಮ ಏನು ಕಾಂತರಾಜಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರಿಗೂ ಹಾಗೂ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ CM ಬಾಲಕೃಷ್ಣ ಅವರಿಗೂ
ವಂದನೆಯನ್ನು ಹೊಂದಿಸ್ತಾ ಇವತ್ತು ಏನು ಅಧ್ಯಕ್ಷರ ಚುನಾವಣೆ ನಡೀತಾ ಇದೆ, ಆ ಅಧ್ಯಕ್ಷರು ಅನುವಾದ ಜಾಗಕ್ಕೆ ಸವಿತಾ ಪುರುಷೋತ್ತಮರವನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಸರ್ವ ಸದಸ್ಯರು ಏಕ ಮತದಿಂದ ಇವ್ರನ್ನ ಘೋಷಣೆ ಮಾಡಿದ್ದಾರೆ. ಹಾಗೂ ನಮ್ಮ ಸದಸ್ಯರು ಅವರಿಗೆ ಅಭಿನಂದನೆ ಪರವಾಗಿ ಕಾಂತರಾಜಪುರ ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿ ವ್ಯಾಪ್ತಿಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅಂತಂದಿರೋ ಈ ಕಡೆಗೆ ನೋಡಿ, ಈ ಕಡೆಗೆ ನೋಡಿ. ಈ ರೂಟಲ್ಲಿ ಹೋಗೋದ್ರಿಂದ ಪುರುಷೋತ್ತಮ ಅವರು ನಮ್ಮ ಕಾಂತರಾಜಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ನಮ್ಮ ಉದ್ಯಾನಹಳ್ಳಿ ಗ್ರಾಮದವರು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀಮತಿ ಸ್ವಾಮಿಯವರು ಆಯ್ಕೆಯಾಗಿದ್ದಾರೆ, ಅವ್ರಿಗೂ ಅಭಿನಂದನೆಗಳು. ಇವತ್ತು ಮುಖಂಡರಾದಂಥ ರಾಜಪ್ಪ ಇದ್ದಾರೆ, ಸ್ವಾಮಿ ಇದ್ದಾರೆ, ಮಹೇಂದ್ರಣ್ಣ ಇದ್ದಾರೆ, ಕಾರ್ತಿಕ್, ರಂಗಣ್ಣ, ಹಾಗೂ ನಮ್ಮ ಸೊಸೈಟಿ ಅಧ್ಯಕ್ಷರು ರವೀಶಣ್ಣ, ಹಾಗೂ ಸಾಗರ್ ಇದ್ದಾರೆ, ಶರತ್ತು, ನಮ್ಮ ಗುರಣ್ಣ, ಅನೇಕ ಈ ಭಾಗದೆಲ್ಲ ಮುಖಂಡರುಗಳು ಕೂಡ ಇದ್ದೀರಿ. ಅವರು ಈ ಒಂದು ಪ್ರಕ್ರಿಯೆಗೆ ಗೋಪಾಲಣ್ಣ, ನಮ್ಮ ಜೀವನ್, ನಮ್ಮ ಬೆಳಗುಳ ಸೊಸೈಟಿ ಉದ್ದೇಶಿಕರು, ಶಾಂತಣ್ಣರು, ಬೈರೇಗೌಡರು ಎಲ್ಲರೂ ಸಹಕರಿಸಿದ್ದಾರೆ. ಅವರೆಲ್ಲ ಅಭಿನಂದಿಸ್ತಾ ಇದ್ದೀರಿ. ಅವರು ಈಗ ಇರ್ತಕ್ಕಂಥ ಅವಧಿಗಳಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತ ಆಶಿಸ್ತೀನಿ. ನಮಸ್ಕಾರ.